ನಮಸ್ಕಾರ ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಸಿದ್ದು ಸರ್ಕಾರ ಜಾತಿ ಗಣತಿ ವರದಿಯನ್ನ ಕ್ಯಾಬಿನೆಟ್ನಲ್ಲಿ ಮಂಡಿಸಿದೆ. ರಾಜ್ಯದಲ್ಲಿ ಮತ್ತೆ ಜಾತಿ ಭೂತ ಭುಗಿಲೆದ್ದಿದೆ. ಲಿಂಗಾಯತ, ಒಕ್ಕಲಿಗ, ವಿಪಕ್ಷ, ಸ್ವಪಕ್ಷ ಎಲ್ಲ ಕಡೆಯಿಂದಲೂ ಸಿದ್ದರಾಮಯ್ಯ ಅವರಿಗೆ ಟೀಕೆಗಳು ವ್ಯಕ್ತವಾಗ್ತಿವೆ. ಈ ವರದಿಯಂತೆ ಮೀಸಲಾತಿ ಪರಿಷ್ಕರಣೆ ಮಾಡಿದ್ರೆ ರಾಜ್ಯದ ಒಟ್ಟು ಮೀಸಲಾತಿ ಈಗಿರೋ 66%ನಿಂದ 85%ಗೆ ಹೋಗುತ್ತೆ ಅಂತ ಹೇಳಲಾಗ್ತಿದೆ. ಹೀಗಿದ್ರೆ ಈ ವಿಚಾರ ಭಾರಿ ಕೋಲಾಹಲಕ್ಕೆ ಕಾರಣ ಆಗ್ತಿರೋದು ಯಾಕೆ? ಇಷ್ಟೊಂದು ವಿವಾದಕ್ಕೆ ಕಾರಣವಾಗಿರೋ ಈ ಜಾತಿ ಗಣತಿಯಲ್ಲಿ ಏನೇನಿದೆ? ವಿಪಕ್ಷಗಳ ಅಷ್ಟೇ ಅಲ್ಲದೆ ಕಾಂಗ್ರೆಸ್ನ ಒಳಗೂ ಕೂಡ ಇದನ್ನ ವಿರೋಧ ಮಾಡ್ತಿರೋದು ಯಾಕೆ? ಇಷ್ಟೆಲ್ಲ ವಿರೋಧ ಇದ್ರೂ ಹಠಕ್ಕೆ ಬಿದ್ದು ಸಿದ್ದು ಇದನ್ನ ಅಕ್ಸೆಪ್ಟ್ ಮಾಡೋಕೆ, ಇದನ್ನ ಜಾರಿ ಮಾಡೋಕೆ ಹೊರಟಿರೋದು ಯಾಕೆ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಏನಿದು ಜಾತಿ ಗಣತಿ? ಸ್ನೇಹಿತರೆ, ಕರ್ನಾಟಕದಲ್ಲೀಗ ಈ ಜಾತಿ ಗಣತಿ ಭೂತ ಯಾಕೆ ಸೃಷ್ಟಿಯಾಗಿದೆ ಅಂತ ತಿಳ್ಕೊಳ್ಳೋಕ್ಕೂ ನಾವು ಒಂದಷ್ಟು ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಭಾರತದ ರಾಜಕಾರಣ, ಅದರಲ್ಲೂ ಕೂಡ ಕರ್ನಾಟಕದ ಪಾಲಿಟಿಕ್ಸ್ ಅತಿಯಾಗಿ ಜಾತಿಯ ಆಧಾರದ ಮೇಲೆ ನಡೆಯುತ್ತೆ. ಹೇಳ್ಕೊಳ್ಳೋಕೆ ಅಪಮಾನ ಅನಿಸಿದ್ರೂ ಕೂಡ ಇದು ವಾಸ್ತವ. ನಮ್ಮ ರಾಜಕೀಯದಲ್ಲಿ, ನಮ್ಮ ಪೊಲಿಟಿಷಿಯನ್ಸ್ ಅಲ್ಲಿ ಮತ್ತು ನಮ್ಮ ಜನರಲ್ಲಿ ಜಾತಿಯ ದೆವ್ವ DNA ಒಳಗೇನೆ ಸೇರ್ಕೊಂಡು ಹೋಗಿದೆ. ಆದರೆ ಹೀಗಿದ್ರೂ ಇದುವರೆಗೂ ಜಾತಿಗೆ ಸಂಬಂಧಪಟ್ಟಂತೆ ಸರಿಯಾದ ಡೇಟಾನೇ ಇರಲಿಲ್ಲ. 1931ರಲ್ಲಿ ನಡೆದಿದ್ದ ಜಾತಿ ಗಣತಿ ನಂತರ ದೇಶದಲ್ಲಿ ಮತ್ತೆ ಜಾತಿ ಗಣತಿ ನಡೆದಿರಲಿಲ್ಲ. ಹೀಗಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಸರಿಯಾಗಿ ಸೌಲಭ್ಯ ಕೊಡೋಕೆ ಆಗ್ತಾ ಇಲ್ಲ. ಸಾಮಾಜಿಕ ನ್ಯಾಯ ಬೇಕು ಅಂದರೆ ಯಾವ್ಯಾವ ಸಮುದಾಯದ ಜನ ಎಷ್ಟೆಷ್ಟಿದ್ದಾರೆ ಅಂತ ಜಾತಿ ಆಧಾರದಲ್ಲಿ ಗೊತ್ತಾಗಬೇಕು. ಈಗಿನ ಜಾತಿ ಆಧಾರಿತ ಸಮುದಾಯಗಳ ಸ್ಥಿತಿಗತಿ ಹೇಗಿದೆ ಅನ್ನೋ ವೈಜ್ಞಾನಿಕ ಮಾಹಿತಿ ಕೂಡ ಬೇಕು. ಇದಕ್ಕಾಗಿ ಆಯಾ ಜಾತಿಯ ಹೆಡ್ ಕೌಂಟ್ ಮಾಡಬೇಕು ಅನ್ನೋ ವಾದ ಶುರುವಾಗಿತ್ತು. ಹೇಗಿದ್ರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಯಾವುದೇ ಸರ್ಕಾರ ಇದಕ್ಕೆ ಕೈ ಹಾಕಿರಲಿಲ್ಲ. ಪ್ರತಿ ಸೆನ್ಸಸ್ನಲ್ಲಿ ಜಾತಿ ಗಣತಿ ಮಾಹಿತಿ ಸರ್ಕಾರಕ್ಕೆ ಸಿಕ್ಕರೂ ಕೇವಲ SC/ST ಸಮುದಾಯದ ಅಂಕಿಅಂಶಗಳನ್ನಷ್ಟೇ ಪಬ್ಲಿಕ್ ಮಾಡಲಾಗ್ತಾ ಇತ್ತು. ಆದರೆ 2014ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಜೇನುಗೂಡಿಗೆ ಕೈ ಹಾಕಿದ್ರು. ಜಾತಿ ಸಮೀಕ್ಷೆ ಮಾಡೋಕೆ ಆದೇಶ ಕೊಟ್ಟರು. OBC ಕ್ಯಾಟಗರಿಯಲ್ಲಿ ಮೀಸಲಾತಿ ಮತ್ತು ಕೋಟಾ ನಿರ್ಧಾರ ಮಾಡೋಕೆ ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ನಿಮಗೆ ಗೊತ್ತಿರಲಿ, ಸಿದ್ದರಾಮಯ್ಯ ಅವರು ಕೂಡ ತಮ್ಮನ್ನು ತಾವು OBC ಅಂತ ಗುರುತಿಸ್ಕೊಳ್ತಾರೆ. ಹೀಗಾಗಿ ಇದನ್ನ ಕರ್ನಾಟಕ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಕರೆಯಲಾಗಿತ್ತು. ಅಂದಿನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ H. ಕಾಂತರಾಜು ಅವರಿಗೆ ಈ ಸಮೀಕ್ಷೆ ನಡೆಸೋಕೆ ಸೂಚಿಸಲಾಗಿತ್ತು. 2015ರ ಏಪ್ರಿಲ್ ಮತ್ತು ಮೇನಲ್ಲಿ ಸುಮಾರು 1.6 ಲಕ್ಷ ಸಿಬ್ಬಂದಿ ಸುಮಾರು 1.3 ಕೋಟಿ ಮನೆಗಳಿಗೆ ಭೇಟಿ ನೀಡಿ ಈ ಸಮೀಕ್ಷೆ ನಡೆಸಿದ್ರು. 2016ರಲ್ಲಿ ಇದರ ರಿಪೋರ್ಟ್ ಬರಬೇಕಾಗಿತ್ತು. ಆದರೆ ಅಲ್ಲಿಂದ ನಾನಾ ಕಾರಣಗಳಿಗೆ ರಿಪೋರ್ಟ್ನ ಡಿಲೇ ಮಾಡಲಾಗ್ತಾ ಬಂದಿತ್ತು. ಮೇನ್ ರೀಸನ್ ಅಂದರೆ ಎಲ್ಲ ಕಡೆಯಿಂದಲೂ ವಿರೋಧ, ಅವರ ಪಾರ್ಟಿ ಒಳಗಿಂದಲೂ ವಿರೋಧ. ಇನ್ನು 2019ರಲ್ಲಿ ಕಾಂತರಾಜು ಅವಧಿ ಮುಗಿದು ಜಯಪ್ರಕಾಶ್ ಹೆಗಡೆ ಆಯೋಗದ ಅಧ್ಯಕ್ಷರಾದರು. ಆದರೆ ಆಗಲೂ ಕೂಡ ವರದಿ ಸ್ವೀಕಾರ ಮಾಡಿರಲಿಲ್ಲ. ಈ ನಡುವೆ ವರದಿಯ ಕೆಲ ಮಾಹಿತಿಯನ್ನು ಲೀಕ್ ಮಾಡಲಾಯಿತು. ಕೊನೆಗೆ 2024ರ ಮಾರ್ಚ್ನಲ್ಲಿ, ಅಂದರೆ ಕಳೆದ ವರ್ಷ ಲೋಕಸಭಾ ಚುನಾವಣೆಗೂ ಕೆಲ ವಾರಗಳ ಮುನ್ನ ಸಿದ್ದರಾಮಯ್ಯ ಜಾತಿ ಗಣತಿಯ ಬ್ರಹ್ಮಾಸ್ತ್ರವನ್ನು ಮತ್ತೆ ಆಚೆ ಬಿಟ್ಟರು. ಅದನ್ನು ಸ್ವೀಕಾರ ಮಾಡಿದ್ರು. ಹೀಗಿದ್ರೂ ಕೂಡ ವರದಿಯನ್ನು ಪಬ್ಲಿಕ್ ಮಾಡಿರಲಿಲ್ಲ. ಆದರೆ ಏಪ್ರಿಲ್ 11, ಅಂದರೆ ಕಳೆದ ಶುಕ್ರವಾರ ಮತ್ತೆ ಜಾತಿ ಗಣತಿ ವರದಿಯನ್ನು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಲಾಗಿದೆ. ಅಲ್ಲದೆ ಸಚಿವರಿಗೆ ಜಾತಿ ಗಣತಿಯ ಕಾಪಿಯನ್ನು ಕೂಡ ಕೊಡಲಾಗಿದೆ, ಓದ್ಕೊಂಬನ್ನಿ ಅಂತ. ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಡಿಸೈಡ್ ಮಾಡೋಣ ಅಂತ. ಜಾತಿ ಗಣತಿಯ ವರದಿಯಲ್ಲಿ ಏನಿದೆ ಸ್ನೇಹಿತರೆ? ಜಾತಿ ಗಣತಿ ವರದಿ ಹೊಸದಾಗಿ ಮಂಡನೆಯಾಗಿದ್ದರೂ ಕೂಡ ಅದರಲ್ಲಿ ಈ ಹಿಂದೆ ಸೋರಿಕೆಯಾಗಿದ್ದ ಅಂಶಗಳೇ ಇವೆ. ಒಟ್ಟು 200 ಪುಟದ ಮುಖ್ಯ ವರದಿ ಮತ್ತು 48 ಸಂಪುಟಗಳಿವೆ. ಜಾತಿ ಸಮುದಾಯಗಳ ಜನಸಂಖ್ಯೆ ವಿವರಗಳ ಜೊತೆಗೆ ಸಮುದಾಯಗಳ ರಾಜಕೀಯ ಸ್ಥಾನಮಾನ, ಅವಕಾಶ, ಉದ್ಯೋಗ ಸ್ಥಿತಿಗತಿ, ಆರ್ಥಿಕ ಪರಿಸ್ಥಿತಿ, ಶೈಕ್ಷಣಿಕ ಮಾಹಿತಿ ಎಲ್ಲ ಇದೆ. ಒಟ್ಟು 5.98 ಕೋಟಿ ಜನರನ್ನ ಸಮೀಕ್ಷೆಗೆ ಒಳಪಡಿಸಲಾಗಿದ್ದು 32 ಲಕ್ಷ ಜನ ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ ಅಂತ ಹೇಳಲಾಗ್ತಿದೆ. ಜಾತಿವಾರು ಜನಸಂಖ್ಯಾ ವಿವರ: ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯ 1.08 ಕೋಟಿ, ಮುಸ್ಲಿಮರು 70 ಲಕ್ಷ, ಲಿಂಗಾಯತರು 65 ಲಕ್ಷ, ಒಕ್ಕಲಿಗರು 60 ಲಕ್ಷ, ಕುರುಬ ಸಮುದಾಯದವರು 45 ಲಕ್ಷ, ಪರಿಶಿಷ್ಟ ಪಂಗಡ ಅಂದ್ರೆ ST 40.45 ಲಕ್ಷ, ಈಡಿಗ 15 ಲಕ್ಷ, ಬೆಸ್ತ 15 ಲಕ್ಷ, ಬ್ರಾಹ್ಮಣ 14 ಲಕ್ಷ, ಗೊಲ್ಲ ಯಾದವ 10 ಲಕ್ಷ, ಮಡಿವಾಳ ಸಮಾಜ 6 ಲಕ್ಷ, ಅರೆ ಅಲೆಮಾರಿ 6 ಲಕ್ಷ, ಕುಂಬಾರ 5 ಲಕ್ಷ, ಸವಿತಾ ಸಮಾಜ 5 ಲಕ್ಷ, ಹಾಗೆ ಕ್ರಿಶ್ಚಿಯನ್ ಕಮ್ಯುನಿಟಿ 4.5 ಲಕ್ಷ ಜನ ಇದ್ದಾರೆ ಅನ್ನೋದು ಈ ಸೋರಿಕೆಯಾದ ಮಾಹಿತಿಯಿಂದ ತಿಳಿದು ಬರುತ್ತೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿಯ ವೈಷ್ಣೋದೇವಿ ಅಮೃತ್ಸರ್ ಕಾಶ್ಮೀರ್ ಟ್ರಿಪ್ ಬಗ್ಗೆ ನೋಡೋಣ. ಆಫರ್ ಪ್ರೈಸ್ ಕೇವಲ 62,700 ರೂಪಾಯಿ. ವಾಘಾ ಬಾರ್ಡರ್, ಗೋಲ್ಡನ್ ಟೆಂಪಲ್, ಪಹಲ್ಗಾಮ್, ಸೋನ್ಮಾರ್ಗ್, ಗುಲ್ಮಾರ್ಗ್,
ಗುಲ್ಮಾರ್ಗ್, ಶ್ರೀನಗರ ಇಲ್ಲಿಗೆಲ್ಲ ಹೋಗೋದಿರುತ್ತೆ. 7 ನೈಟ್ 8 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ ವ್ಯವಸ್ಥೆ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಸೇರಿರುತ್ತೆ. ಹಾಗೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 19 ಮೇ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅಂದ್ರೆ ಈವರೆಗೂ ಯಾವ ಜಾತಿಗಳನ್ನ ಪ್ರಬಲ ಸಮುದಾಯ ಅಂತ ಭಾವಿಸಲಾಗಿತ್ತು ಅವು ನಿಜಕ್ಕೂ ಪ್ರಬಲ ಸಮುದಾಯಗಳಲ್ಲ ಅನ್ನೋ ಮಾಹಿತಿ ಈ ವರದಿಯಲ್ಲಿದೆ. ಒಂದು ವೇಳೆ ಈ ವರದಿ ಅಂಗೀಕಾರ ಆಗಿ ಇದರ ಆಧಾರದ ಮೇಲೆ ಮೀಸಲಾತಿ ಪರಿಷ್ಕರಣೆಯಾದರೆ ರಾಜ್ಯದ ರಾಜಕೀಯ ಚಿತ್ರಣ ಮಾತ್ರ ಅಲ್ಲ, ಎಲ್ಲ ರೀತಿಯ ಸಮೀಕರಣ ಬದಲಾಗಿ ಹೋಗುತ್ತೆ. ಇದೇ ಕಾರಣಕ್ಕಾಗಿ ಈ ವರದಿಯನ್ನ ಅಂದಿನ ಸಿದ್ದರಾಮಯ್ಯ ಸರ್ಕಾರ ಸ್ವೀಕಾರ ಮಾಡಿರಲಿಲ್ಲ. ಬಳಿಕ ಬಂದ ಸಮ್ಮಿಶ್ರ ಸರ್ಕಾರ ಹಾಗೂ ಬಿಜೆಪಿ ಸರ್ಕಾರಗಳು ಕೂಡ ಜಾತಿ ಗಣತಿಯ ತಂಟೆಗೆ ಹೋಗಿರಲಿಲ್ಲ. ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು. ಸದ್ಯ ಈ ಜಾತಿ ಗಣತಿಯ ಮುಖ್ಯ ವಿಚಾರ ಅಂದ್ರೆ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು ಮಾಡಿರೋದು. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಏರಿಕೆ ಮಾಡಬೇಕು ಅಂತ ಆಯೋಗ ಶಿಫಾರಸು ಮಾಡಿದೆ. ಅದರ ಪ್ರಕಾರ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಜನಸಂಖ್ಯೆ ಅಂದ್ರೆ ಒಬಿಸಿ ಕ್ಯಾಟಗರಿ ಜನಸಂಖ್ಯೆ ಈಗ 4.18 ಕೋಟಿಯಾಗಿದೆ. ಒಬಿಸಿ ಅನ್ನೋ ಕ್ಯಾಟಗರಿ ಬಂದಾಗ ಹಲವು ಜಾತಿಗಳು ಅದರಲ್ಲಿ ಸೇರ್ಪಡೆಯಾದಾಗ. ಹೀಗಾಗಿ ಒಬಿಸಿ ಮೀಸಲಾತಿಯನ್ನ ಈಗಿರೋ 32% ನಿಂದ 51%ಗೆ ರೈಸ್ ಮಾಡಬೇಕು ಅಂತ ಆಯೋಗ ಹೇಳಿದೆ. ಅಂದರೆ ಒಬಿಸಿಗೆ 19% ಹೆಚ್ಚುವರಿ ಮೀಸಲಾತಿ ಕೊಡಬೇಕು ಅಂತ ಹೇಳಿದೆ. ಅಲ್ಲದೆ ಒಬಿಸಿ ಕ್ಯಾಟಗರಿಯನ್ನ ಮರುವರ್ಗೀಕರಣ ಮಾಡಬೇಕು ಅಂತ ಕೂಡ ಹೇಳಿದೆ. ಒಬಿಸಿಯಲ್ಲಿ 6 ಕ್ಯಾಟಗರಿ. ಸ್ನೇಹಿತರೆ, ನಾವಿಲ್ಲಿ ಜಾತಿ ಗಣತಿ ವರದಿಯಲ್ಲಿ ಒಬಿಸಿ ಕ್ಯಾಟಗರಿ ಬಗ್ಗೆ ಏನು ಹೇಳಲಾಗಿದೆ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ನಮ್ಮಲ್ಲಿ ಯಾವ ರೀತಿಯ ರಿಸರ್ವೇಶನ್ ಇದೆ ಅನ್ನೋದನ್ನ ಚೂರು ನೋಡೇ ಬಿಡೋಣ. ಕರ್ನಾಟಕದಲ್ಲಿ ಮೀಸಲಾತಿ ಸಲುವಾಗಿ ಪ್ರಮುಖವಾಗಿ 3 ಕ್ಯಾಟಗರಿಗಳಿವೆ: ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗ. ಇದರಲ್ಲಿ ಎಸ್ಸಿಗೆ 24.1%, ಎಸ್ಟಿಗೆ 9.95% ಹಾಗೂ ಒಬಿಸಿಗೆ 32% ರಿಸರ್ವೇಶನ್ ಇದೆ. ಈ ಒಬಿಸಿಯಲ್ಲಿ ಮತ್ತೆ ಕ್ಯಾಟಗರಿ 1, 2A, 2B, 3A ಮತ್ತು 3B ಅಂತ 5 ಮತ್ತೆ ಸಬ್ ಕ್ಯಾಟಗರಿಗಳಿದಾವೆ. ಈ ಕ್ಯಾಟಗರಿ ಸಂಖ್ಯೆಯನ್ನ ಅಂದ್ರೆ ಒಬಿಸಿ ಒಳಗೆ ಮತ್ತೆ ಈ ಡಿವಿಷನ್ ಇದೆಯಲ್ಲ ಇದನ್ನ 6 ಮಾಡಿ ಅಂತ ಆಯೋಗ ಹೇಳಿದೆ. ಪ್ರವರ್ಗ 1 ಅನ್ನ ಪ್ರವರ್ಗ 1A, ಪ್ರವರ್ಗ ಬಿ ಅಂತ 2 ಭಾಗ ಮಾಡಿ ಕುರುಬ ಸೇರಿದಂತೆ ಪ್ರವರ್ಗ 1 ಮತ್ತು 2A ನಲ್ಲಿರೋ ಸುಮಾರು 90 ಸಣ್ಣ ಪುಟ್ಟ ಜಾತಿಗಳನ್ನ 1Bಗೆ ತರಬೇಕು ಅಂತ ಹೇಳಲಾಗಿದೆ. ಜೊತೆಗೆ ಪ್ರವರ್ಗ 1ರ ಮೀಸಲಾತಿಯನ್ನ ಈಗಿರೋ 4% ನಿಂದ 18%ಗೆ ಏರಿಕೆ ಮಾಡಿ ಇದರಲ್ಲಿ ಪ್ರವರ್ಗ 1ಕ್ಕೆ 6% ಹಾಗೆ ಪ್ರವರ್ಗ 1Bಗೆ 12% ಮೀಸಲಾತಿ ಕೊಡಬೇಕು ಅಂತ ಹೇಳಿದೆ. ಅಲ್ಲದೆ ಪ್ರವರ್ಗ 2A ಮೀಸಲಾತಿಯನ್ನ ಈಗಿರೋ 15% ನಿಂದ 10%ಗೆ ಇಳಿಸಬೇಕು ಅಂತ ಹೇಳಿದೆ. ಯಾಕಂದ್ರೆ ಇಲ್ಲಿರೋ ಕೆಲ ಜಾತಿಗಳು 1Bಗೆ ಹೋಗ್ತವೆ ಅನ್ನೋ ಕಾರಣಕ್ಕೋಸ್ಕರ. ಅದೇ ರೀತಿ ಮುಸ್ಲಿಂ ಸಮುದಾಯ ಇರೋ 2B ಕ್ಯಾಟಗರಿ ಮೀಸಲಾತಿಯನ್ನ ಈಗಿರೋ 4% ನಿಂದ 8%ಗೆ ಏರಿಕೆ ಮಾಡಬೇಕು ಅಂತ ಕೂಡ ಶಿಫಾರಸು ಮಾಡಿದೆ. ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯ ಇರೋ 3A ಕ್ಯಾಟಗರಿ ಮೀಸಲಾತಿಯನ್ನ 4% ನಿಂದ 7%ಗೆ ಹೆಚ್ಚಿಸಬೇಕು ಅಂತ ಶಿಫಾರಸು ಮಾಡಿದೆ. ಹಾಗೆ ಲಿಂಗಾಯತ ಸಮುದಾಯ ಇರೋ 3B ರಿಸರ್ವೇಶನ್ 5 ರಿಂದ 8%ಗೆ ಜಾಸ್ತಿ ಮಾಡಬೇಕು ಅಂತಲೂ ಹೇಳಿದೆ. ಆದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲಾತಿಯಲ್ಲಿ ಯಾವುದೇ ಬದಲಾವಣೆ ಸೂಚಿಸಿಲ್ಲ. ಯಾಕಂದ್ರೆ ಆಲ್ರೆಡಿ ಕಳೆದ ವರ್ಷ ಏರಿಕೆ ಮಾಡಲಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ. ಆದ್ರೆ ಸ್ನೇಹಿತರೆ, ಇದರಿಂದ ಕರ್ನಾಟಕದ ಒಟ್ಟು ಮೀಸಲಾತಿ ಪ್ರಸ್ತುತ 66% ನಿಂದ 85%ಗೆ ಏರಿಕೆಯಾಗುತ್ತೆ. ಸದ್ಯದ ಕಾನೂನಿನ ಪ್ರಕಾರ ಮೀಸಲಾತಿ ಪ್ರಮಾಣ 50% ಮೀರೋ ಹಾಗಿಲ್ಲ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮತ್ತು ಸಂವಿಧಾನ 2ರಲ್ಲೂ ಹೇಳಲಾಗಿದೆ. ಇದು ಸಾಧ್ಯ ಆಗಬೇಕು ಅಂದ್ರೆ ಕೇಂದ್ರ ಸರ್ಕಾರ ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ತಿದ್ದುಪಡಿ ತರಬೇಕಾಗತ್ತೆ. ಆದರೆ ಆಯೋಗ ಮಾತ್ರ ತನ್ನದೇ ಆದ ಸಮರ್ಥನೆಗಳನ್ನ ಕೊಟ್ಟಿದೆ. ಇಂದಿರಾ ಸಹಾನಿ ಮತ್ತಿತರ ಪ್ರಕರಣಗಳಲ್ಲಿ ಮೀಸಲಾತಿಯನ್ನು 50%ಗೆ ಲಿಮಿಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇದು ಒಪಿನಿಯನ್ ಅಷ್ಟೇ, ಜಜ್ಮೆಂಟ್ ಅಲ್ಲ ಅನ್ನೋ ವಾದ ಮುಂದಿಟ್ಟಿದ್ದಾರೆ. ಆದರೆ ಈಗ ಆಲ್ರೆಡಿ ಕರ್ನಾಟಕದಲ್ಲಿ SC/ST ಮೀಸಲಾತಿಯನ್ನ 18 ರಿಂದ 20%ಗೆ ಏರಿಕೆ ಮಾಡಲಾಗಿದೆ. ಇದರಿಂದ ಈಗ ಆಲ್ರೆಡಿ ರಾಜ್ಯದ ಒಟ್ಟು ಮೀಸಲಾತಿ 50ರ ಗಡಿ ದಾಟಿದೆ, 56% ಆಗಿದೆ. EWS ಕೂಡ ಸೇರಿಸಿದ್ರೆ 66%ಗೆ ಹೋಗುತ್ತೆ. ಹೀಗಾಗಿ ಇಂದಿರಾ ಸಹಾನಿ ಪ್ರಕರಣ ಕರ್ನಾಟಕದಲ್ಲಿ ಅನ್ವಯ ಆಗಿಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣ ಏರಿಕೆ ಮಾಡಬಹುದು ಅನ್ನೋದು ಆಯೋಗದ ವಾದ. ಆದರೆ ಇದನ್ನ ಒಪ್ಪಬೇಕಾ ಬೇಡವಾ, ಇದೇ ಆಧಾರದಲ್ಲಿ ಕಾನೂನು ಹೋರಾಟ ಮಾಡಬೇಕಾ ಅಂತ ಸರ್ಕಾರ ಇನ್ನೂ ಡಿಸೈಡ್ ಮಾಡಿಲ್ಲ. ಅದಕ್ಕಾಗಿಯೇ ಏಪ್ರಿಲ್ 17ಕ್ಕೆ ವಿಶೇಷ ಸಂಪುಟ ಸಭೆ ಕರೆದಿದೆ. ಸಚಿವರಿಗೆ ಆಯೋಗದ ಕಾಪಿಯನ್ನು ಕೊಟ್ಟು ಓದ್ಕೊಂಡು ಬನ್ನಿ ಅಂತ ಹೇಳಿದೆ. ಜಾತಿ ಗಣತಿಗೆ ವಿರೋಧಗಳೇನು? ಹಾಗಿದ್ರೆ ಜಾತಿ ಗಣತಿಗಿರೋ ವಿರೋಧಗಳೇನು ಅಂತ ನೋಡೋದಾದ್ರೆ ಮುಖ್ಯವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷಾತೀತರಾಗಿ ಈ ಸಮುದಾಯದ ನಾಯಕರು ಎಲ್ಲ ಪಾರ್ಟಿಲಿರೋರು ವಿರೋಧ ಮಾಡ್ತಿದ್ದಾರೆ. ಕಾಂಗ್ರೆಸ್ ಅಲ್ಲಿರೋರು ಕೂಡ ಜಾತಿ ವಿಚಾರ ಆಗಿರೋದ್ರಿಂದ ಸಹಜವಾಗಿ ಮಠಾಧೀಶರು ಗೊತ್ತಲ್ಲ, ಎಲ್ಲ ಜಾತಿಗೆ ಸಪರೇಟ್ ಮಠಾಧೀಶರಲ್ವ. ಈಗ
ಸೊ ಮಠಾಧೀಶರು ಕೂಡ ಧ್ವನಿ ಎತ್ತಿದ್ದಾರೆ. ಇವರ ಪ್ರಮುಖ ವಿರೋಧ ಅಂದರೆ ಈ ಜಾತಿ ಗಣತಿ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನೋದು. ಜಾತಿ ಗಣತಿ ನಡೆಸಿದ ಕಾಂತರಾಜು ಆಯೋಗ ರಾಜ್ಯಾದ್ಯಂತ ಮನೆ ಮನೆಗೆ ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹ ಮಾಡಿಲ್ಲ ಅನ್ನೋದು. 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ತಯಾರಿಸಿರೋ ಕಪೋಲ ಕಲ್ಪಿತ ವರದಿ ಅನ್ನೋದು ಮೊದಲ ಆರೋಪ ಇವರದು. ರಾಜ್ಯದಲ್ಲಿ ಸುಮಾರು 7 ಕೋಟಿ ಜನರಿದ್ದಾರೆ, ಆದರೆ ಈ ವರದಿಯಲ್ಲಿ ಕೇವಲ 5.5 ಕೋಟಿ ಜನರನ್ನ ಲೆಕ್ಕ ಕೊಡಲಾಗ್ತಾ ಇದೆ ಅನ್ನೋ ಆಕ್ಷೇಪ ಇದೆ. ಹಾಗೆ ಶಾಲಾ ಮಕ್ಕಳ ಕೈಗೆ ಅರ್ಜಿಗಳನ್ನು ಕೊಟ್ಟು ಅದನ್ನು ಭರ್ತಿ ಮಾಡಿಸಲಾಗಿದೆ. ಹೀಗಾಗಿ ಸಂಪೂರ್ಣ ಅವೈಜ್ಞಾನಿಕವಾದ ಈ ವರದಿಯನ್ನ ರಿಜೆಕ್ಟ್ ಮಾಡಿ ಅಂತ ಒಕ್ಕಲಿಗ ಸಮುದಾಯ ಆಗ್ರಹಿಸಿದೆ. ಅತ್ತ ಲಿಂಗಾಯತ ಸಮುದಾಯ ಕೂಡ ಇದೇ ರೀತಿ ಹೇಳಿದೆ. ನಮ್ಮ ಸಮುದಾಯದವರು ಬಹಳ ಜನ ಉಪಪಂಗಡಗಳ ಹೆಸರಲ್ಲಿ ಜಾತಿ ನಮೂದಿಸಿದ್ದಾರೆ, ಹೀಗಾಗಿ ನಮ್ಮ ಸಂಖ್ಯೆ ಕಮ್ಮಿ, ಸುಮ್ಮನೆ ಅಷ್ಟು ಕಮ್ಮಿ ಇಲ್ಲ, ಸುಮ್ಮನೆ ಕಮ್ಮಿ ಕಾಣಿಸ್ತಾ ಇದೆ ಅಷ್ಟೇ ಅಂತ ಹೇಳಿದ್ದಾರೆ. ಅಲ್ಲದೆ ಲಿಂಗಾಯತ ಮಹಾಸಭಾದ ಸೆಕ್ರೆಟರಿ ಒಬ್ಬರು ಈ ಹಿಂದೆ 1980ರ ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿಯಲ್ಲಿ ನಮ್ಮ ಸಂಖ್ಯೆ 69 ಲಕ್ಷ ಅಥವಾ 16.92% ಇತ್ತು. ಹಾವನೂರು ಕಮಿಷನ್ ಕೂಡ 17.23% ಇದೀವಿ ಅಂತ ಹೇಳಿತ್ತು. ಈಗ 30 ವರ್ಷದಲ್ಲಿ 14%ಗೆ ಇಳಿದು ಹೋಗೋಕೆ ಹೇಗೆ ಸಾಧ್ಯ? ಒಂದು ವೇಳೆ ನಮ್ಮ ಜನಸಂಖ್ಯೆ ಇಷ್ಟೊಂದು ಕಮ್ಮಿ ಆದರೆ ರಾಜ್ಯದ ಜನಸಂಖ್ಯೆ ಕೂಡ ಕಮ್ಮಿ ಆಗಬೇಕಲ್ವಾ? ಆದರೆ ಆ ರೀತಿ ಆಗಿಲ್ವಲ್ಲ ಅಂತ ಹೇಳಿದ್ದಾರೆ. ಅಂದರೆ ನಾವು ನಮ್ಮದೇ ಜಾತಿ ಗಣತಿ ನಡೆಸಿದ್ದೀವಿ, ಅದರಲ್ಲಿ ಸುಮಾರು 1.2 ಕೋಟಿ ಅಥವಾ ರಾಜ್ಯದ 20% ನಾವೇ ಇದ್ದೀವಿ ಅಂತ ಗೊತ್ತಾಗಿದೆ ಅನ್ನೋದು ಇವ್ರ ವಾದ. ಆದರೆ ಸ್ನೇಹಿತರೆ, ಇವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವರು ಮಾಡ್ತಿರೋ ಕ್ಲೇಮ್ ಇದು. ಅದಕ್ಕೆ ಸಂಬಂಧಪಟ್ಟಂತೆ ಡೇಟಾ, ಅದಕ್ಕೆ ಆಧಾರ ಅವರು ಕೊಟ್ಟಿಲ್ಲ, ನಮಗೂ ಸಿಕ್ಕಿಲ್ಲ. ಸಾರ್ವಜನಿಕವಾಗಿ ಲಭ್ಯವಿರೋದು 2011ರ ಜನಗಣತಿಯ ವರದಿ. ಇದು ಕ್ರೂಷಿಯಲ್, ಯಾಕಂದ್ರೆ ಈ ಜನಗಣತಿ ನಡೆದು 4-5 ವರ್ಷಗಳಲ್ಲಿ ಜಾತಿ ಗಣತಿ ನಡೆದಿದೆ. ಆದರೆ 2011ರ ಜನಗಣತಿ ವರದಿಯಲ್ಲಿ ಜಾತಿಗಳ ಉಲ್ಲೇಖ ಇಲ್ಲ, ಕೇವಲ SC, ST ಮತ್ತು ಮತಗಳ ಜನಸಂಖ್ಯೆ ಮಾತ್ರ ಕೊಡಲಾಗಿದೆ. ಸಿದ್ದರಾಮಯ್ಯರಿಗೆ ಏನು ಲಾಭ? JDS ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರೋ ಹೊತ್ತಲ್ಲಿ ಸಿದ್ದರಾಮಯ್ಯ ರಾಜ್ಯಾದ್ಯಂತ ಅಹಿಂದ ಅಂತ ಹೇಳಿ ಸಮಾವೇಶ ಮಾಡಿದ್ರು, ಅವರ ಒಂದು ಬೆಂಬಲಿಗ ಬೇಸ್ ಅನ್ನ ಗಟ್ಟಿ ಮಾಡ್ಕೊಳ್ಳೋಕೆ. ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೂ ದಲಿತ ಸಮುದಾಯವನ್ನು ಕ್ರೋಢೀಕರಿಸಿ ಅಹಿಂದ ಅಂತ ಒಂದು ಕೋರ್ ಬೇಸ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು. ರಾಜ್ಯದೆಲ್ಲೆಡೆ ನಡೆದ ಸಮಾವೇಶಗಳ ಮೂಲಕವೇ ಅಹಿಂದ ಸಮುದಾಯದ ಲೀಡರ್ ಆಗಿ ಅವರು ಹೊರಹೊಮ್ಮಿದ್ರು ಸಿದ್ದರಾಮಯ್ಯ. ಆಮೇಲೆ ಮುಖ್ಯಮಂತ್ರಿ ಕೂಡ ಆದ್ರು. ಆವತ್ತಿನಿಂದ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಈ ಹೊಸ ಮತ ಸಮೀಕರಣವನ್ನ ಪ್ರಯೋಗ ಮಾಡ್ತಿದ್ದಾರೆ, ಜಾತಿ ಸಮೀಕರಣವನ್ನ. ಹೀಗಾಗಿ ಜಾತಿ ಗಣತಿಯಲ್ಲಿ ಅಹಿಂದ ಸಮುದಾಯವೇ ರಾಜ್ಯದ ಪ್ರಬಲ ಸಮುದಾಯ ಅಂತ ಆದ್ರೆ ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಅದು ರಾಜಕೀಯವಾಗೂ ಕೂಡ ಬಲ ಕೊಡುತ್ತೆ. ಆದ್ರೆ ಯಾರ್ದೆಲ್ಲ ಸಂಖ್ಯೆ ಕಮ್ಮಿ ಆಗಿದೆ ಅಂತ ಹೇಳಿ ಇವರು ಸಿದ್ದರಾಮಯ್ಯ ಅವರು ಮಾಡಿಸಿರೋ ಈ ಸಮೀಕ್ಷೆ ಹೇಳ್ತಾ ಇದೆಯೋ, ಆ ನಂಬರ್ ಆಚೆ ಬಂದ್ಬಿಟ್ರೆ ಆ ಸಮುದಾಯಗಳಿಗೆ ನಮ್ಮ ಸಂಖ್ಯೆ ಕಮ್ಮಿ ಅಂತ ಹೇಳಿದ್ರೆ ಡೆಮೋಕ್ರಸಿಲಿ ನಂಬರ್ ಅಷ್ಟೇ ಮ್ಯಾಟ್ರ್ ಆಗೋದಲ್ವಾ? ಜಾಸ್ತಿ ನಂಬರ್ಸ್, ಜಾಸ್ತಿ ವೋಟ್, ಜಾಸ್ತಿ ಸೀಟ್ಸ್, ಜಾಸ್ತಿ ಮಿನಿಸ್ಟರ್ ಗಿರಿ, ಜಾಸ್ತಿ MLA ಗಿರಿ, ಜಾಸ್ತಿ CM ಗಿರಿ, DCM ಗಿರಿ ಅಲ್ವಾ? ಹಾಗಾಗಿ ಸಂಖ್ಯೆ ನಮ್ದು ಕಮ್ಮಿ ಆಗಿದೆ ಅಂತ ಒಪ್ಕೊಳ್ಳೋಕೆ ಅವರು ಕೂಡ ತಯಾರಿಲ್ಲ, ಒಕ್ಕಲಿಗ ಲಿಂಗಾಯತ ಸಮುದಾಯಗಳು ಕೂಡ ತಯಾರಿಲ್ಲ. ಹಾಗಾಗಿ ಈ ಹಗ್ಗ ಜಗ್ಗಾಟ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಅನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.